ಹಾಯ್ ನಮಸ್ತೆ, ನಾನು ಮುನ್ರಾಜ್ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ನಾನು ರೇಖಿ ಅಭ್ಯಾಸದಿಂದ ನನಗಾದ ಅನೇಕ ವಿಚಾರದಲ್ಲಿ ನನಗೆ ಶಾಂತಿ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ ಮತ್ತು ಕೆಲಸದಲ್ಲಿ ನಿರತರಾಗಲು ಸಹಾಯ ಮಾಡಿದೆ. ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಸಂಕಲ್ಪ ಮಾಡಿ ರೇಖಿ ಅಭ್ಯಾಸ ಮಾಡಿದರೆ ದಿನನಿತ್ಯ ಮಾಡ್ತಾ ಅದರಿಂದ ನನಗೆ ಅನೇಕ ಅನುಕೂಲಗಳಾಗಿದೆ. ಅದರಂತೆ ನನ್ನ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲರಿಗೂ ಅವರ ಸಂಕಲ್ಪಗಳು ಈಡೇರಿರುವುದು, ಅವರಿಗೆ ಬಂದಂಥ ರಿಸಲ್ಟ್ಗಳನ್ನು ನೋಡಿ ನನಗೂ ಸಹ ಉತ್ಸುಕನಾಗಿ ರೇಖಿ ಅಭ್ಯಾಸ ಮಾಡಲು ಸ್ಟಾರ್ಟ್ ಮಾಡಿದ ಮ್ಯಾಗ ಮೊದಲು ಮನಃಶಾಂತಿ, ಸಂತೋಷ ಮತ್ತು ದೇಹದಲ್ಲಿ ಜಡತ್ವ ಇಲ್ಲದಂತಾಯಿತು. ಮತ್ತು ಯಾವುದೇ ಒಂದು ಕೆಲಸ ಮಾಡಲು ಸರಿಯಾದ ಟೈಮಿಗೆ ಮಾಡಲು ಅವಕಾಶವಾಯಿತು. ಮತ್ತು ಏನೇ ಒಂದು ಸಂಕಲ್ಪ ಮಾಡಿದರೂ ಸಹ ಅದು ಯಶಸ್ಸು ಆಗಲು ಸ್ಟಾರ್ಟ್ ಆಯಿತು. ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ತಿಳಿದೊರ್ತಿದ್ದು, ಸುಮ್ಮನೆ ಒಂದು ವಾದ ವಿವಾದಗಳಿರ್ತಿದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿದ್ದಿಲ್ಲ. ಮತ್ತು ನಾನು ಹೆಚ್ಚು ಅನ್ನೋದಿತ್ತು. ಈಗ ರೇಖಿ ಅಭ್ಯಾಸ ಮಾಡ್ತಾ ನನ್ನೆಲ್ಲ ಬದಲಾವಣೆಯ ಮೂಲಕ ನಾವು ಸರಿಯಾದ ರೀತಿಯಲ್ಲಿ ನಾನು, ನನ್ನ ಕುಟುಂಬ ಮತ್ತು ನನ್ನ ಮಕ್ಕಳು ಸಹ ಆರೋಗ್ಯವಾಗಿದ್ದೇವೆ. ಏನೇ ಒಂದು ವಿಚಾರದಲ್ಲಿ ಕುಂತು ಯೋಚನೆ ಮಾಡಿ ಮತ್ತು ಯಾವುದೇ ಒಂದು ವಿಚಾರ ಇದ್ದರೆ ಫಸ್ಟ್ ಕೇಳಿಸ್ತಾ ಅದನ್ನಲ್ಲಿ ಅರ್ಥ ಮಾಡ್ಕೊಂಡು ಅದನ್ನು ವಿಚಾರಣೆ ಮಾಡಿ ಮುಂದುವರಿತೇವೆ. ಆವಾಗ ಆ ಸಮಯದಲ್ಲಿ ನಿರ್ಧಾರ ತಗೊಳ್ಳಲು ಸಹಾಯವಾಯಿತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ರೇಖಿಯಿಂದ ದಿನನಿತ್ಯ ಅಭ್ಯಾಸಗಳ ಮೂಲಕ ನಮ್ಮ ಗುರುದತ್ ಮಾಸ್ತರ್ ಅವರು ಮೊದಲು ವಾಟರ್ ಚಾರ್ಜಿಂಗ್ ಮತ್ತು ಅನೇಕ ಎಕ್ಸಸೈಸ್ಗಳಾಗಿರ್ಬೋದು ಮತ್ತು ಟೆಕ್ನಿಕ್ಗಳಾಗಿರ್ಬೋದು, ವಾಟರ್ ಚಾರ್ಜಿಂಗ್ ಮತ್ತು ಓಪನೋ, ಓಂ ಪ್ರಭು ಶಾಂತಿ, ಲಕ್ಷ್ಮೀ ಸಾಧನ, ಇನ್ನೂ ಅನೇಕ ವಿಚಾರಗಳಲ್ಲಿ ನಮ್ಮನ್ನು ತೊಡಗಿಸಿದಾಗ ಅದರಲ್ಲಾದ ಬದಲಾವಣೆ ಮೂಲಕ ನಾನು ಅನೇಕ ಸಮಸ್ಯೆಯಿಂದ ಹೊರ ಬಂದೆ. ಅದೇ ರೀತಿ ನಾನು ಒಬ್ಬನೇ ಅಲ್ಲದೆ ನನ್ನಲ್ಲಿ ಇರ್ತಕ್ಕಂಥ ನನ್ನ ಸುತ್ತಮುತ್ತಲಿನ ಜನರಿಗೂ ಸಹ ಈ ವಿಷಯ ಅವರಿಗೆ ಮನದಟ್ಟಾಗಬೇಕು. ಈ ನನ್ನಂಥ ಆದ ಬದಲಾವಣೆಯನ್ನು ನೋಡಿ ಅವರು ಏನು ಮಾಡಿಕೊಂಡೆ, ಏನು ಅಂತ ಕೇಳ್ತಿದ್ದಾರೆ. ನಾನು ಹೇಳ್ತಿದ್ದೀನಿ, ರೇಖಿ ಅಭ್ಯಾಸದಿಂದ ನನಗೆ ಅನೇಕ ಅನುಕೂಲಗಳು ಆಗಿದ್ದಾವೆ. ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಬನ್ನಿ, ಕೇಳಿಸ್ಕೊಳ್ಳಿ ಮತ್ತು ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾನು ಸಹ ಅವರನ್ನು ಬದಲಾವಣೆ ಮಾಡಲು ಉತ್ಸುಕನಾಗಿದ್ದೇನೆ. ಜೈ ಗುರುದೇವ್.